ಹುಬ್ಬಳ್ಳಿಯ ಘೋಡ್ಕೆ ಫ್ಲಾಟ್ನಲ್ಲಿ ಸೋಮವಾರ ರಾತ್ರಿ ತಂದೆ ಮಗನ ಮೇಲೆ ಚಾಕು ಇರಿದು ಕೊಲೆಗೆ ಯತ್ನಿಸಿದ್ದಲ್ಲದೆ ಬಂಧಿಸಲು ಬಂದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದ ಆರೋಪಿಯ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸರು ಫೈರಿಂಗ್ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು, ಜಾವೇದ್ ಹಾಗೂ ಮುಜಾಮಿಲ್ ಕುಟುಂಬದವರ ನಡುವೆ ಚಿಕ್ಕ ಮಕ್ಕಳ ಜಗಳ ವಿಕೋಪಕ್ಕೆ ಹೋಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಆದರೆ ಎರಡು ಕುಟುಂಬಗಳ ನಡುವೆ ಹಿರಿಯರು ಮಧ್ಯಸ್ಥಿಕೆ ವಹಿಸಿ ಜಗಳ ಬಗೆಹರಿಸಿದ್ದರು. ಆದರೆ ನಿನ್ನೆ ಮತ್ತೆ ಈ ಜಗಳ ವಿಕೋಪಕ್ಕೆ ಹೋದ ಪರಿಣಾಮ ಮುಜಾಮಿಲ್ ಚಾಕು ತಂದು ಜಾವೇದ್ ಹಾಗೂ ಸಮೀರ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ. ಇತ್ತ ಗಾಯಗೊಂಡಿದ್ದ ತಂದೆ ಮಗನನ್ನ ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು, ಘಟನೆಯ ಮಾಹಿತಿ ಆಧರಿಸಿ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಕೊಲೆ ಯತ್ನದ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ. ಆಗ ಆರೋಪಿ ಮುಜಾಮಿಲ್ ಇರುವ ಸ್ಥಳದ ಬಗ್ಗೆ ಮಾಹಿತಿ ತಿಳಿದು ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದ ಎನ್ನಲಾಗಿದೆ. ಹೀಗಾಗಿ ಹಳೆ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ ಆತ್ಮರಕ್ಷಣೆಗೆ ಮುಜಾಮಿಲ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಬಲಗೈಗೆ ಗಂಭೀರವಾಗಿ ಗಾಯವಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೊಸ ವರ್ಷದ ಮುನ್ನ ದಿನವೇ ಪೊಲೀಸರ ಗನ್ ಸದ್ದು ಮಾಡಿದ್ದು, ಸುಖ ಸುಮ್ಮನೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸವನ್ನ ಮಾಡುವವರಿಗೆ ಹುಬ್ಬಳ್ಳಿ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. ವ್ಯಕ್ತಿಗಳು ಸಮೀರ್ ಮತ್ತು ಜಾವೇದ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿತ್ತು. ಸಮೀರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನಿಗೆ ಸುಮಾರು 19 ವರ್ಷ ಮತ್ತು ಜಾವೇದ್ ಅನ್ನುವಂಥವನಿಗೆ ಸುಮಾರು 34 ವರ್ಷ. ಸಮೀರ್ ಅನ್ನೋವಂಥವನಿಗೆ ಹೊಟ್ಟೆಯ ಭಾಗಕ್ಕೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು ಮತ್ತು ಅವರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಡಾಕ್ಟ್ರು ಮಾತಾಡ್ತಾರೆ. ಮತ್ತು ಜಾವೇದ್ ಅನ್ನೋವಂಥವನಿಗೆ ಕೂಡ ಬಲ ತೋಳಿನ ಭಾಗದಲ್ಲಿ ಒಂದು ಮೇಜರ್ ಆರ್ಟರಿಗೆ ಇಂಜುರಿ ಆಗಿಬಿಟ್ಟು ಭಾಳ ಬ್ಲಡ್ ಲಾಸ್ ಆಗಿ ಅವನು ಕೂಡ ಕ್ರಿಟಿಕಲ್ ಇತ್ತು ಸ್ಥಿತಿ. ಅದ್ರ ಬಗ್ಗೆ ಡಾಕ್ಟರ್ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಜಗಳದಲ್ಲಿ ಪ್ರಾರಂಭ ಆದಂಥ ಘಟನೆ ಮುಂದುವರೆದು ದೊಡ್ಡವರಲ್ಲಿ ಜಗಳ ಆಗಿ ಗಲಾಟೆ ಆಗಿ ಮೊನ್ನೆ ರಾತ್ರಿ ಒಂದು ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೆ ಬರುತ್ತೆ. ನಂತರದಲ್ಲಿ ಅವ್ರ ಕುಟುಂಬದಲ್ಲಿ ಹಿರಿಯರೆಲ್ಲ ಮಾತಾಡಿಕೊಂಡು ಅದೇನಿದೆ ಸ್ವಲ್ಪ ಸಾರ್ಟ್ಔಟ್ ಮಾಡ್ಕೊಂಡು ನಂತರದಲ್ಲಿ ಕಂಪ್ಲೇಂಟ್ ಕೊಡೋಣ ಅನ್ನುವಂಥದ್ದು ವಾಪಸ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಎಲ್ಲಿ ಫ್ರಿಕ್ಷನ್ ಆಗಿತ್ತಲ್ಲಿ ಕೇಳಿದಾಗ ನಾವು ನಾಳೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅವ್ರು ಬಂದಿಲ್ಲ. ಅದರ ಮಧ್ಯ ಈ ಮುಜಾಮಿಲ್ ಅನ್ನುವಂಥ ಒಬ್ಬ ಪ್ರಮುಖ ಆರೋಪಿ ಏನಿದ್ದಾನೆ, ಇವನು ತನ್ನ ಸಹಚರರೊಂದಿಗೆ ಹೋಗ್ಬಿಟ್ಟು ಸಮೀರ್ ಮತ್ತು ಜಾವೇದ್ ಇವರಿಬ್ಬರಿಗೂ ಅಸಾಲ್ಟ್ ಮಾಡುವಂಥದ್ದು ಮಾಡಿದ್ದಾನೆ. ಮತ್ತು ಅಲ್ಲಿರುವಂಥ ಹೆಣ್ಮಕ್ಳಿಗೂ ಥ್ರೆಟನ್ ಮಾಡಿದ್ದಾನೆ. ಮತ್ತು ಇವ್ರ ಕುಟುಂಬ ಸದಸ್ಯರು ಯಾರಿದ್ದಾರೆ ಅವ್ರಿಗೂ ಕೂಡ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರಾ ಅಂತ ಬೆದರಿಕೆ ಹಾಕಿ, ಅದ್ರ ಜೊತೆಗೆ ಆ ಹೆಣ್ಮಕ್ಳಿಗೂ ಬಿಡೋದಿಲ್ಲ ಅಂತಂದು ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾನೆ. ಸೊ ಈ ಘಟನೆ ಆದ ನಂತರ ಕೂಡ ಯಾರು ವಿಕ್ಟಿಮ್ಸ್ ಇದ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಆ ಭಾಗದಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಯಾರು ನೊಂದವರಿದ್ದಾರೆ ಅವ್ರ ಕುಟುಂಬ ಸದಸ್ಯರಿಗೆ ಕರೆ ಮಾಡಿ ಅಕಸ್ಮಾತ್ ನನ್ನ ಹೆಸರು ಏನಾದರೂ ಹಾಕಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನಂತೂ ಜೀವಂತ ಬಿಡಲ್ಲ ಅಂತ ಒಂದು ಬೆದರಿಕೆ ಹಾಕಿದ್ದಾನೆ. ಮತ್ತು ಇನ್ಫ್ಯಾಕ್ಟು ಇನ್ನೂ ಹಣದ ಡಿಮ್ಯಾಂಡ್ ಮಾಡಿದ್ದಾನೆ. ನಿಮ್ಮ ಜೀವಂತವಾಗಿರಬೇಕು ಅಂತಂದರೆ ಇನ್ನೂ ಹೆಚ್ಚಿಗೆ ಸ್ವಲ್ಪ ಹಣ ಕೊಡಬೇಕು, ಇಲ್ಲ ಅಂತಂದರೆ ನಾನು ಹೆಂಗಾದರೂ ಮಾಡಿ ನಿಮಗೆ ಮತ್ತೆ ಬಂದು ಹೊಡಿತೀನಿ ಅಂತಂದು ಫೋನ್ ಮುಖಾಂತರ ಬೆದರಿಕೆ ಆಗಿರುವಂಥ ಘಟನೆ ಕೂಡ ನಡೆದಿದೆ. ಆ ಮಧ್ಯದಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಔಟ್ಸ್ಕರ್ಟ್ಸಲ್ಲಿ 2 ವೀಲರ್ ಮೇಲೆ ಬರ್ತಿದ್ದಂಥ ಒಬ್ಬ ವ್ಯಕ್ತಿನ ಅವನು ಮತ್ತು ಅವನ ಸಹಚರರು ಹಲ್ಲೆ ಮಾಡಿಬಿಟ್ಟು ಅವನ ಹತ್ರ ಇದ್ದಿದ್ದು ಸ್ವಲ್ಪ ಹಣ ಮತ್ತು ಮೊಬೈಲ್, ಇನ್ಫ್ಯಾಕ್ಟ್ ಗಾಡಿಯನ್ನು ಕಿತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಗಾಡಿಯನ್ನು ತಪ್ಪಿಸ್ಕೊಂಡು ಸಂಭವ ಬಂದಿದ್ದಾನೆ. ಈ ಮಧ್ಯ ಇತರೆ ಆರೋಪಿಗಳ ಇವನ್ನ ನಮ್ಮ ಮುಜಾಮಿಲ್ ಅನ್ನೋಂಥವನ್ನ ನಮ್ಮವರು ಇವತ್ತು ಬೆಳಗಿನ ಜಾವ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಅರ್ಲಿ ಇನ್ ದ ಮಾರ್ನಿಂಗ್. ಅದಾದಮೇಲೆ ಇತರೆ ಆರೋಪಿಗಳನ್ನು ತೋರಿಸ್ತೀನಿ ಅಂತಂದು ಮತ್ತು ಆ ಇತರೆ ಆರೋಪಿಗಳು ಇರುವಂಥ ಏರಿಯಾ ಎಲ್ಲಿದೆ ಅಂತಂದು ತೋರಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ PS ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ 2 ರೌಂಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅದ್ರ ಜೊತೆಗೆ ಅವನು ತಪ್ಪಿಸ್ಕೊಂಡು ಮುಂದುವರೆದು ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನ ಮೇಲೆ ಕೂಡ ಒಂದು ಸುತ್ತಿನ ಗುಂಡನ್ನು ಹಾರಿಸಿ ಅವನ್ನ ವಶಕ್ಕೆ ತಗೊಂಡಿದ್ದಾರೆ. ಯಲ್ಲಪ್ಪ ಕುಂದಗೋಳ, ಹುಬ್ಬಳ್ಳಿ. ಮೀಡಿಯಾ ನೆಟ್ವರ್ಕ್.